ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್. ಇವತ್ತಿನ ನ್ಯೂಸ್ ಅವರ್ನಲ್ಲಿ ಬಿಹಾರ ಡೆವಲಪ್ಮೆಂಟ್ ಇವತ್ತು ಏನೂ ಆಗಲಿಲ್ಲ, ಮೀಟಿಂಗ್ ಮೇಲೆ ಮೀಟಿಂಗ್ ಅದು ಡಿಸಿಷನ್ ಬರಲಿಲ್ಲ. ನಾಳೆ ಏನೋ ಒಂದು ಆಗೋ ಹಂಗಿದೆ. ಬಟ್ ನೆನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಬಿರುಕು ಬರ್ತಾ ಬರ್ತಾ ದೊಡ್ಡದಾಗ್ತಾ ಇದೆ ಅನ್ನೋದಂತೂ ಸ್ಪಷ್ಟ. ನಾನು ನೆನ್ನೆ ನಮ್ಮ ಹುಡುಗರಿಗೆ ಅಂತಿದ್ದೆ, ಇದು ಏನೂ ಇಲ್ಲ ಎಂತೂ ಇಲ್ಲ, ಸುಮ್ಮನೆ ನಾವು ಇಷ್ಟು ದೊಡ್ಡ ಸುದ್ದಿ ಮಾಡಿ ಹೈಪ್ ಮಾಡಿ ಆಮೇಲೆ ನಾನು ಯಾವಾಗ ಹೇಳಿದ್ದು ದೂರ ಆಗ್ತೀನಿ ಅಂತ ನಾನು ಯಾವಾಗ ಹೇಳಿದ್ದೆ ಅಂತ ನಿತೀಶ್ ಕುಮಾರ್ ಅಂದು ಅವರವ್ರು ಒಂದಾಗಿ ಹೋಗ್ಬಿಟ್ರೆ ಮಧ್ಯದಲ್ಲಿ ಇಷ್ಟೆಲ್ಲ ಸುದ್ದಿ ಮಾಡಿದ್ದು ನಾವು ಕಾಮಿಡಿ ಆಗಿಬಿಡ್ತೀವಿ ಅಂತ. ಹಂಗೇನಾಗ ಹಂಗೆ ಕಾಣಿಸ್ತಿಲ್ಲ. ಇವತ್ತಿಗೆ ಸ್ಪಷ್ಟ ಇದೆ. ನಾಳೆ ಬೆಳಗ್ಗೆ ನಿತೀಶ್ ಕುಮಾರ್ ತಮ್ಮ ಪಕ್ಷದ ಎಲ್ಲ ಶಾಸಕರು ಸಂಸದರನ್ನೊಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ನಲ್ಲಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರಂತೆ. ಏನು ನಿರ್ಧಾರ ಆಗಿರಬಹುದು? 10 ಗಂಟೆಗೆ ಅಮಿತ್ ಶಾ JP ನಡ್ಡಾ ಪಾಟ್ನಾಗೆ ಹೋಗ್ತಿದ್ದಾರೆ. ನಿರ್ಧಾರ ಏನಾಗಿರಬಹುದು ಅನ್ನೋದು ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ. ತಮ್ಮನ್ನು ಸೋಲಿಸಬೇಕು ಅಂತ ತಯಾರಾಗಿದ್ದ INDIA ಮೈತ್ರಿಕೂಟದ ನೇತೃತ್ವ ಅಂದರೆ ಒನ್ ಆಫ್ ದ ಸೀನಿಯರ್ ಲೀಡರ್ಸ್ ಪೈಕಿ ಒಬ್ಬರು ಏನೋ ಗಲಾಟೆ ಮಾಡ್ಕೊಂಡು ಪರಸ್ಪರ ದೂರ ಆದಾಗ ಅಮಿತ್ ಶಾ JP ನಡ್ಡಾ ಹೋಗಲ್ಲಿ ಬೆಳಗ್ಗೆ ಹೋಗಿ ಕೂತ್ಕೋತಾರೆ ಅಂದರೆ ಮುಂದೇನಾಗುತ್ತೆ ಅನ್ನೋದರ ಅಂದಾಜು ನಿಮಗೆ ಸಿಕ್ಕಿರುತ್ತೆ. ಈ ಮಧ್ಯದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ಇನ್ನೊಂದು ಓಡಾಡ್ತಿದೆ. ನಂಬರ್ ಗೇಮ್ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು, ಭಾಳ ಕುತೂಹಲಕಾರಿಯಾಗಿದೆ. ನಿಮಗೆ ಏನು ರಾಜಕೀಯದಲ್ಲಿ ಬಹಳ ಆಸಕ್ತಿ ಇಲ್ಲದೆ ಹೋದರೂ ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ಗಾರು ತಿಳ್ಕೊಬೇಕಿತ್ತು. ಹೇಳ್ತೀನಿ ಡೀಟೇಲಾಗಿ. ಇನ್ನು ಒಂದು ವೇಳೆ ನಿತೀಶ್ ಕುಮಾರ್ INDIA ಮೈತ್ರಿಕೂಟದಿಂದ ಹೊರಗೆ ಬಂದರೆ ಅಖಿಲೇಶ್ ಯಾದವ್ ಉಳಿಯೋದು ಡೌಟು ಅಂತ ಒಂದು ಮಾತಿದೆ. ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ನಾನು ಸುಮ್ಮನೆ ಉದಾಹರಣೆಗೆ 3 ರಾಜ್ಯಗಳನ್ನು ಹೇಳ್ತಾ ಇದ್ದೀನಿ. ನೀವು ಹಂಗೆ ನೋಡಿದ್ರೆ ದಿಲ್ಲಿನೂ ತಗೊಳ್ಳಿ, ಪಂಜಾಬು ತಗೊಳ್ಳಿ. ಕಾಂಗ್ರೆಸ್ಸಿಗೆ ಮೈತ್ರಿ ಬೇಕು, ಪ್ರಾದೇಶಿಕ ಪಕ್ಷಗಳಿಗಲ್ಲ ಮೈತ್ರಿ ಬೇಕಾಗಿರೋದು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿಗೆ ಬೇಕು ಮೈತ್ರಿ, ಬಿಕಾಸ್ ಕಾಂಗ್ರೆಸ್ ಇಸ್ ಅ ಸ್ಮಾಲರ್ ಪಾರ್ಟಿ ಇದೆ. ಅಖಿಲೇಶ್ ಯಾದವ್ ಕಾಂಗ್ರೆಸ್ ಬೇಕೇ ಬೇಕು, ಬೇಡವೇ ಬೇಡ. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್ಗೂ ಅಷ್ಟೇ. ಇಲ್ಲಿ ಉದ್ಧವ್ ಠಾಕ್ರೆ, ಶರದ್ ಪವಾರ್ಗೂ ಅಷ್ಟೇ ಮಹಾರಾಷ್ಟ್ರದಲ್ಲಿ. ಈಗ ನೋಡಿ, ಅಖಿಲೇಶ್ ಯಾದವ್ ಕಾಂಗ್ರೆಸ್ನವ್ರು ಮಾಡಬೇಕಾಗಿತ್ತು, ಪ್ರಧಾನಿ ಅಭ್ಯರ್ಥಿಯನ್ನಾಗಿ ನಿತೀಶ್ ಕುಮಾರನ್ನು ಘೋಷಣೆ ಮಾಡಬೇಕಾಗಿತ್ತು, ತಪ್ಪು ಮಾಡಿದ್ರು ಇವರು ಅಂತಿದ್ದಾರೆ. 80 ಲೋಕಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಇವರು ಅಲಯನ್ಸ್ನವ್ರು ಹೇಳ್ತಾ ಇರೋದು. ಕೆಲವೇ ದಿನಗಳಲ್ಲಿ ಅವ್ರಿಗೂ ಅನೌನ್ಸ್ ಮಾಡಿದ್ರೆ ಅನೌನ್ಸ್ ಮಾಡಿದಾಗ ಹೇಳೋಣ, ನಾವ್ಯಾಕೆ ಭವಿಷ್ಯ ಹೇಳೋಣ. ದಿಲ್ಲಿಯಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಿದೆ. ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಅಲಯನ್ಸ್ ಇಲ್ಲ, ನಾವು 13 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂದರು. ಈಗ ಆಮ್ ಆದ್ಮಿ ಪಕ್ಷದವರು BJP ಅವ್ರ ಮೇಲೆ ದಿಲ್ಲಿಲಿ ಆರೋಪ ಮಾಡ್ತಿದ್ದಾರೆ, ಆಪರೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ BJP ಅವರು. ಬಿಹಾರದ ರಾಜಕಾರಣ, ಬಿಹಾರದ ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಅದರ ನೇರ ಪರಿಣಾಮ 3 ತಿಂಗಳ ನಂತರ ನಡೆಯಲಿರುವ ಲೋಕಸಭಾ ಚುನಾವಣೆ ಮೇಲಿದೆ. ನೇರ ಪರಿಣಾಮ ಇದೆ. ಆ ಕಾರಣಕ್ಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದು. ಈ ಬಿಹಾರದ ರಾಜಕಾರಣ ಕ್ಷಣಕ್ಕೊಂದು ಗಂಟೆಗೊಂದು ತಿರುವು ತೆಗೆದುಕೊಳ್ತಾ ಇದೆ. ಇವತ್ತು ಏನು ಇಡೀ ದಿವಸ ಅಂದರೆ ಇವರು ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದರು, ಇವರು ಅಲ್ಲಿ ಬಂದು ಮೀಟಿಂಗ್ ಮಾಡಿದ್ರು ಅಂತ. ಪಾಟ್ನಾ ಅನ್ನೋದು ನ್ಯೂಸ್ ಹಬ್. ಇವತ್ತು ಎಲ್ಲ ಸಭೆಗಳು ಅಲ್ಲೇ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ದಿಲ್ಲಿಯಲ್ಲಿ ಸರ್ಕಾರ ಬದಲಾಗುತ್ತಾ, ಒಂದು ಕಡೆ RJD ಅವ್ರ ಮೀಟಿಂಗು, ಇನ್ನೊಂದು ಕಡೆ BJP ಅವ್ರದ್ದು ಮೀಟಿಂಗು. ನಾಳೆ ಬೆಳಗ್ಗೆ ನಿತೀಶ್ ಕುಮಾರ್ ತಮ್ಮ ಪಕ್ಷದ ಶಾಸಕರು ಸಂಸದರ ಸಭೆ ಕರೆದಿದ್ದಾರೆ. ಅಲ್ಲೇ ಅಂತಿಮ ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ ಅಂತ ಸುದ್ದಿ. BJP JDU ಮಧ್ಯದಲ್ಲಿ ಮೈತ್ರಿಯ ಮಾತುಕತೆ ಅಂತಿಮ ಹಂತದಲ್ಲಿದೆಯಂತೆ. ಕೊಡತುಗಳ ವ್ಯವಹಾರ ಒಂದಾಗಬೇಕು. ಹುಡುಗ ಹುಡುಗಿಗೆ ಇಷ್ಟ ಆಗಿದ್ದಾರೆ, ಕೊಡತುಗಳ ವ್ಯವಹಾರ ಆಗಬೇಕು ಅಂತ ಉತ್ತರ ಕರ್ನಾಟಕ ಕಡೆ ಹೇಳ್ತಿರ್ತಾರೆ. ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಹುಡುಗ ಹುಡುಗಿ ಒಪ್ಕೊಂಡಾಗಿದೆ. ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆನೋ ಮದುವೆ ಫಿಕ್ಸ್ ಮಾಡ್ತಾರೆ ಅಂತ ಅರ್ಥ. ಬಿಹಾರದಲ್ಲಿ NDA ಮಿತ್ರ ಪಕ್ಷಗಳ ಜೊತೆಗೆ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ. ದಿಸ್ ವಾಸ್ ವೆರಿ ಕ್ರೂಷಿಯಲ್. LJP ಇದೆ ಅಲ್ಲಿ,
ರಾಮ್ ವಿಲಾಸ್ ಪಾಸ್ವಾನ್ ಮಗ ಚಿರಾಗ್ ಪಾಸ್ವಾನ್ ಅದರ ನೇತೃತ್ವ ವಹಿಸಿದ್ದಾರೆ. ಎಲ್ಲಿದೆ ಹಿಂದೂಸ್ತಾನ್ ಆವಾಮಿ ಮಂಚ್, ಆವಾಮ್ ಮೋರ್ಚಾ, HIM, ಈ ಎರಡೂ ಪಕ್ಷಗಳು LJP ಕಳೆದ ವಿಧಾನಸಭಾ ಚುನಾವಣೆ ಬೃಹನ್ ನಾಟಕ ಆಯ್ತದ, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. NDA ಜೊತೆಗಿದ್ದಾರೆ ಇವರಿಬ್ಬರು, LJP HIMನವರು. ಅವರು ನಿತೀಶ್ ಕುಮಾರನ ಶತಾಯಗತಾಯ ವಿರೋಧ ಮಾಡ್ತಾರೆ. ಈಗ ನಿತೀಶ್ ಕುಮಾರ್ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡುವಾಗ ಈ ಎರಡೂ ಪಕ್ಷಗಳ ಅಭಿಪ್ರಾಯ ತಗೋಬೇಕಲ್ಲ. ಮತ್ತು ಹಿಂಗೆ ಬರ್ತೀನಿ ಅಂತಿದ್ದಾರೆ ಅವರು, ಏನು ಮಾಡೋಣ ಅಂತ ಅಮಿತ್ ಶಾ ಮಾತಾಡಬೇಕಲ್ಲ, ಕರೆದು ಮಾತಾಡಿದರು. ಇಬ್ಬರನ್ನೂ ಕನ್ವಿನ್ಸ್ ಮಾಡಿದ್ದಾರೆ. ಕನ್ವಿನ್ಸ್ ಆಗಿರೋದು ಕನ್ಫರ್ಮ್. ಸಂಜೆ 7 ಗಂಟೆಗೆ ಇದನ್ನೇ ಡಿಬೇಟ್ ಮಾಡ್ತಾ ಇದ್ವಿ. ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ನೋಡ್ತಾ ಇರಿ ನಿತೀಶ್ ಕುಮಾರ್ ಹೊರಗಡೆ ಹೋದರೆ INDAಗೆ ಪಾಸಿಟಿವ್ ಆಗುತ್ತೆ ಅಂದರು. ಅವ್ರು ಹೆಂಗೆ ಪಾಸಿಟಿವ್ ಆಗುತ್ತೆ ಅಂದೆ ನಾನು. ನಿತೀಶ್ರನ್ನ ವಿರೋಧಿಸುವ ಕಾರಣಕ್ಕಾಗಿಯೇ BJPಯ ಜೊತೆಗಿರುವ LJP ಮತ್ತು HIMಗಳು ನಮ್ಮ ಜೊತೆಗೆ ಬಂದುಬಿಡ್ತವೆ ಅಂತ ಹೇಳಿದ್ರು ಅವರು. ಈಗ ನೋಡಿದ್ರೆ ನಿತೀಶ್ ಬರಲಿ ಸ್ವಾಗತ ಅಂತಿದ್ದಾರೆ ಇವರು. ಇವತ್ತು ಇಂಟ್ರೆಸ್ಟಿಂಗ್ಲಿ ನೆನ್ನೆ ಈಗ ಗಣರಾಜ್ಯೋತ್ಸವದ ಸಂಜೆ ಗವರ್ನರ್ ಒಂದು ಟೀ ಪಾರ್ಟಿ ಮಾಡ್ತಾರೆ, ಹೈ ಟೀ ಅಂತ ಮಾಡ್ತಾರೆ, ಚಹಾ ಕೂಟ. ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರಾದಿಯಾಗಿ ಎಲ್ಲರನ್ನೂ ಕರೆದಿರ್ತಾರೆ. ಬಿಹಾರದ ಗವರ್ನರ್ ಕರೆದಿದ್ರು, ತೇಜಸ್ವಿ ಯಾದವ್ ಹೋಗಲೇ ಇಲ್ಲ. ನೆನ್ನೆ ಬೆಳಗ್ಗೆ ಧ್ವಜಾರೋಹಣಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಇದ್ದರು, ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ ಇಬ್ಬರು ಇದ್ದರು. ಇಬ್ಬರಿಗೂ ಅಧಿಕಾರಿಗಳ ಒಟ್ಟೊಟ್ಟಿಗೆ ಚೇರ್ ಹಾಕಿದರು. ನೆನ್ನೆ ಫೋಟೋ ಇದು. ನಿತೀಶ್ ಕುಮಾರ್ ಏನು ನಿಂತ್ಕೊಂಡಿದ್ದಾರಲ್ಲ, ಅವರು ಪಕ್ಕದಲ್ಲಿ ಖಾಲಿ ಚೇರ್ ಇದೆ ನೋಡಿ, ಅದು ತೇಜಸ್ವಿ ಯಾದವ್ಗೋಸ್ಕರ ಹಾಕಿತ್ತು. ಆ ಚೇರ್ ಬಿಟ್ಟು ಒಂದು ಗ್ಯಾಪ್ ಬಿಟ್ಟು ಅದ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಿದ್ರು ತೇಜಸ್ವಿ ಯಾದವ್. ಮಾತಿಲ್ಲ, ಕಥೆ ಇಲ್ಲ. ಅವ್ರ ಪಾಡಿಗೆ ಅವ್ರು ಬಂದರು, ಇವ್ರ ಪಾಡಿಗೆ ಇವ್ರು ಬಂದರು, ಅವ್ರ ಪಾಡಿಗೆ ಅವ್ರು ಹೋದರು, ಇವ್ರ ಪಾಡಿಗೆ ಇವ್ರು ಹೋದರು. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದು. ಕ್ಯಾಬಿನೆಟ್ ಮೀಟಿಂಗ್ ತಾಸು 1.5 ತಾಸು ಆಗುತ್ತೆ, 15 ನಿಮಿಷದಲ್ಲಿ ಮುಗೀತು. ಇಡೀ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವ್ರನ್ನ ಇವ್ರು ಮಾತಾಡಿಸಿಲ್ಲ, ಇವ್ರನ್ನ ಅವ್ರು ಮಾತಾಡಿಸಿಲ್ಲ. ನೆನ್ನೆ ಸಂಜೆ ಗವರ್ನರ್ ಚಹಾ ಕೂಟದಲ್ಲಿ ತೇಜಸ್ವಿ ಯಾದವ್ ಬರಲಿಲ್ಲ. ಅಧಿಕಾರಿಗಳು ಯಥಾ ಪ್ರಕಾರ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಕ್ಕಪಕ್ಕದಲ್ಲಿ ಚೇರ್ ಹಾಕಿಟ್ಟಿದ್ರು. ರಾಜೇಂದ್ರ ಅರ್ಲೇಕರ್ ಗವರ್ನರ್ ಬಿಹಾರದ್ದು, ಅವರ ಚಹಾ ಕೂಟಕ್ಕೆ ಪ್ರೋಟೋಕಾಲ್ ಪ್ರಕಾರ ಹೆಂಗೆ ಹಾಕ್ಬೇಕು ಹಂಗಂಗೆ ಇಟ್ಟಿದ್ರು. ನಿತೀಶ್ ಕುಮಾರ್ ಪಕ್ಕದಲ್ಲಿ ತೇಜಸ್ವಿ ಯಾದವ್ ಕುರ್ಚಿ ಹಾಕಿದ್ರು. ತೇಜಸ್ವಿ ಯಾದವ್ ಬರಲಿಲ್ಲ. ಅಲ್ಲಿ ಬಂದು ಕೂತ್ಕೊಂಡಿದ್ಯಾರು? BJP MLA ಅಲೋಕ್ ಕುಮಾರ್ BJP MLA ಬಂದು ನಿತೀಶ್ ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಜೋರು ಚರ್ಚೆ ಇದೆ ಅಲ್ಲಿ. BJP JDU ಸರ್ಕಾರ ರಚನೆ ಆದರೆ ಅಲೋಕ್ ಕುಮಾರ್ DCM ಆಗ್ತಾರೆ ಅಂತ. ಸರ್ಕಾರ ರಚನೆ ಆದರೆ ಅಂತ. ಇಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಷಯಗಳು, ಸಣ್ಣ ಸಣ್ಣ ಫೋಟೋಗಳು, ಸಣ್ಣ ಸಣ್ಣ ಬಾಡಿ ಲ್ಯಾಂಗ್ವೇಜ್ಗಳು, ನಡೆಗಳು ಹೆಂಗೆ ಮ್ಯಾಟ್ರ್ ಆಗ್ತವೆ ನೋಡಿ. ನಿತೀಶ್ ಕುಮಾರು, ತೇಜಸ್ವಿ ಯಾದವ್ ಇಬ್ಬರು ಬಹಳ ಚೆನ್ನಾಗಿದ್ದು, ಗಳಸ್ಯ ಕಂಠಸ್ಯ ಇದ್ದು, ಏನೂ ವಿವಾದಗಳಿಲ್ಲದೆ ಸರ್ಕಾರ ನಡ್ಕೊಂಡು ಹೋಗ್ತಿರುವಾಗ ಅಲೋಕ್ ಕುಮಾರ್ ಬಂದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಏನೂ ಚರ್ಚೆ ಆಗ್ತಿರಲಿಲ್ಲ, ಏನೂ ವಿಷಯನೂ ಆಗ್ತಿರಲಿಲ್ಲ. ಯಾರೋ ಬಂದು ಕೂತ್ಕೊಂಡ್ರಪ್ಪ ಪಕ್ಕದಲ್ಲಿ. BJP ಅವರು ಏನು ವಿರೋಧ ಪಕ್ಷದವ್ರು ಹಂಗೆ ಅಕ್ಕಪಕ್ಕ ಕೂತ್ಕೋಬಾರ್ದ ಅಂತಿದ್ರು. ಈಗ ಇಂಥ ಟೈಮ್ನಲ್ಲಿ ಬಂದು ಕೂತ್ಕೊಂಡು ಸುಮಾರು ಹೊತ್ತು ಗುಸು ಮಾತಾಡೋದಿದೆ ನೋಡಿ. ಮತ್ತೆ ಚರ್ಚೆಗಳು ಎಲ್ಲಿಂದ ಎಲ್ಲಿಗೋ ಹೋಗ್ತವೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ RJD ಶಾಸಕರ ಜೊತೆ ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಒಂದು ಮೀಟಿಂಗ್ ಮಾಡಿದ್ರು. RJD ತಮ್ಮ ಪಕ್ಷದ ಶಾಸಕರನ್ನು ಕರೆಸ್ಕೊಂಡ್ರು. ಸಾಯಂಕಾಲ 4 ಗಂಟೆಗೆ ಬಿಹಾರ BJP ಕಾರ್ಯಕಾರಿಣಿ ನಡೀತು, ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಡೀತು. ಸಂಜೆ 5ಕ್ಕೆ ಚಿರಾಗ್ ಪಾಸ್ವಾನ್ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾದರು. ಇಲ್ಲಿ ಬಹಳ ಅಂದರೆ ಕ್ರೂಷಿಯಲ್ ಇರೋದು ಚಿರಾಗ್ ಪಾಸ್ವಾನ್ರನ್ನು ಕನ್ವಿನ್ಸ್ ಮಾಡೋದು. ಹೌದ್ರಿ, ನಿಮಗೂ ನಿತೀಶ್ ಕುಮಾರ್ಗೂ ಹೌದು ನಮಗೆ ಗೊತ್ತಿದೆ, ವರ್ಷಗಳ ಸಿಟ್ಟು, ಅಸಹನೆ, ಬೇಜಾರು ಎಲ್ಲವೂ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ರ JDU ಕಡಿಮೆ ಸ್ಥಾನಗಳನ್ನು ಗೆಲ್ಲೋದಕ್ಕೆ ನೀವು ಏನೇನು ಮಾಡಬೇಕೋ ಎಲ್ಲ ಮಾಡಿದ್ರಿ. ಒಂದು ಬೃಹನ್ ನಾಟಕ ಆಯಿತು. ಚಿರಾಗ್ ಪಾಸ್ವಾನ್ ತಂದೆ ರಾಮ್ ವಿಲಾಸ್ ಪಾಸ್ವಾನ್ NDAದಲ್ಲಿದ್ದವರು, ಸಚಿವರ ಕೆಲಸ ಮಾಡಿದರು. ಅವರು ಮೃತಪಟ್ಟ ನಂತರ ಚಿರಾಗ್ ಪಾಸ್ವಾನ್ ಮೋದಿ ಕ್ಯಾಬಿನೆಟ್ಟಿಗೆ ಬರ್ತಾರೆ ಅಂತಿತ್ತು. ಆವಾಗ ನಿತೀಶ್ ಕುಮಾರ್ NDAದ ಭಾಗ ಆಗಿದ್ದರು. ನಿತೀಶ್ ಕುಮಾರ್ ಏನೇನೋ ಆಟ ಆಡಿ ಚಿರಾಗ್ ಪಾಸ್ವಾನ್ ಅಲ್ಲ, ಅವರು ಚಿಕ್ಕಪ್ಪನ ಮಿನಿಸ್ಟರ್ ಮಾಡಿ ಅಂತ ಚಿಕ್ಕಪ್ಪನ ಮಾಡಿಸ್ಬಿಟ್ರಂತೆ. ಚಿರಾಗ್ ಪಾಸ್ವಾನ್ ಸಿಟ್ಟಿಗೆದ್ರು.
ಅವರೊಂದು LJP ಕಟ್ಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂಥರ ಸುಯಿಸೈಡ್ ಬಾಂಬರ್ ಥರ ಹೋದ್ರು ಅವರು. ಡೋಂಟ್ ಟೇಕ್ ಇಟ್ ರಾಂಗ್. ಅಂದರೆ ಯಾಕೆ ಅಂದರೆ ಕ್ಷೇತ್ರ ಹೊಂದಾಣಿಕೆ ಆಯಿತು BJPಗೂ JDUಗೂ ಮಧ್ಯದಲ್ಲಿ. ಒಂದಷ್ಟು ಕ್ಷೇತ್ರಗಳ JDUಗೆ ಸಿಕ್ಕವು. ಯಾವ್ಯಾವ ಕ್ಷೇತ್ರಗಳ JDUಗೆ ಸಿಕ್ಕವಲ್ಲ ಅಲ್ಲೆಲ್ಲ ಹೋಗಿ ಚಿರಾಗ್ ಪಾಸ್ವಾನ್ ತಮ್ಮ ಕ್ಯಾಂಡಿಡೇಟ್ ಹಾಕಿದ್ರು. ಲೋಕ ಜನಶಕ್ತಿ ಪಾರ್ಟಿ LJP ಎಲ್ಲೆಲ್ಲಿ ನಿತೀಶ್ ಕುಮಾರ್ ಪಕ್ಷದವರು ಹೋಗಿ ಅಭ್ಯರ್ಥಿಗಳು ನಿಂತ್ಕೊಂಡ್ರಲ್ಲ ಅಲ್ಲೆಲ್ಲ ಹೋಗಿ ಲೋಕ ಜನಶಕ್ತಿ ಪಾರ್ಟಿ ಕ್ಯಾಂಡಿಡೇಟ್ ನಿಲ್ಲಿಸಿತು. ಚಿರಾಗ್ ಪಾಸ್ವಾನ್ ನಿಲ್ಲಿಸಿದ್ರು. ಆಗಿದ್ದೇನು? ಓಟ್ ಹೊಡೆದು. BJPಗಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವ ಹುರುಪಿನಲ್ಲಿದ್ದ ನಿತೀಶ್ ಕುಮಾರು 45ಕ್ಕೆ ಬಂದು ತಲುಪುವಷ್ಟರಲ್ಲಿ ಎದುಸಿರು ಬಿಟ್ಬಿಟ್ರು ಚಿರಾಗ್ ಪಾಸ್ವಾನ್ ಕಾರಣಕ್ಕೆ. ಚಿರಾಗ್ ಪಾಸ್ವಾನ್ರನ್ನು ಎತ್ತಿ ಕಟ್ಟಿ ನೀನು ಹಿಂಗೆ ನಿಲ್ಲಿಸು, ನಿತೀಶ್ ಕುಮಾರ್ದು ಭಾಳ ಆಗಿದೆ, ಜಾಸ್ತಿ ಸಂಖ್ಯೆ ಹೋಗೋದು ಬೇಡ ಅಂತ ಹೇಳಿದ್ದೆ ಅಮಿತ್ ಶಾ ಅಂತ ಗುಸುಗುಸು ಮಾತಾಡ್ಕೋತಾರೆ. ನಮಗಾದ್ರೂ ಏನು ಗೊತ್ತೋ ಚರ್ಚೆಗಳು ಹಂಗಿದಾವಲ್ಲಿ. ಈಗ ನಮ್ಮ ಜೊತೆಗೆ ನಿತೀಶ್ ಕುಮಾರ್ ಬರ್ತಾ ಇದ್ದಾರೆ. ಚಿರಾಗ್ ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್ ಆಫ್ ಯು ಅನ್ನೋ ಥರ ಅಮಿತ್ ಶಾ ಕೂಡಿಸ್ಕೊಂಡು ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ JDUನ ಶಾಸಕರು ಮತ್ತು ಸಂಸದರನ್ನು ಒಂದು ಮೀಟಿಂಗಿಗೆ ಬರ್ರಿ ಅಂತ ನಿತೀಶ್ ಕುಮಾರ್ ಕರೆದಿದ್ದಾರೆ. ತಮ್ಮ ಪಕ್ಷದವ್ರನ್ನ ತಾವು ಕರೆದಿದ್ದಾರೆ. ಅಲ್ಲಿ ಅನೌನ್ಸ್ ಮಾಡಬಹುದು ಅನ್ನೋದೊಂದು ಡಿಸ್ಕಷನ್. ಇಂತಿಂಥ ಕಾರಣಕ್ಕಾಗಿ ನಾವು RJD ಕಾಂಗ್ರೆಸ್ ಮೈತ್ರಿಯಿಂದ ಹೊರಗೆ ಬರ್ತಾ ಇದ್ದೀವಿ, BJP ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡೋಣ ಅಂತ ಹಾಗೆ ಘೋಷಣೆ ಮಾಡಿ ನಿತೀಶ್ ಕುಮಾರ್ ಹೋಗಿ ರಾಜೀನಾಮೆ ಕೊಟ್ಟರೆ ನಾಳೆ ಸಂಜೆ ವೇಳೆಗೆ ಪ್ರಮಾಣ ವಚನನೂ ತಗೊಂಡು ಬಿಡ್ತಾರೆ ಅಂತ ಚರ್ಚೆ ಇದೆ. ಇದು ನಿಜ ಆದರೆ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿಯಾಗಿ 9ನೇ ಸಲ ಪ್ರಮಾಣ ವಚನ ಸ್ವೀಕರಿಸಿದಂಗೆ ಆಗುತ್ತೆ. ನೆನಪಿಟ್ಕೊಳ್ಳಿ, 9ನೇ ಸಲ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ 5 ಸಲ ಚೇಂಜ್ ಮಾಡಿದ್ದಾರೆ ಅವರು. ಇಷ್ಟೋ ತನಕ ನಾನು ಹೇಳ್ದಂಗಾದರೆ BJP ಅವ್ರ ಜೊತೆ 3ನೇ ಸಲ ಬಂದಂಗಾಗುತ್ತೆ. ಅದಕ್ಕೆ BJP ಅವರು ಹಿಂದೆ ದೂರ ಹೋದಾಗ ಪಲ್ಟು ರಾಮ್ ಅಂತ ಕರೆದ್ರು ನಿತೀಶ್ ಕುಮಾರ್. ಒಂದು ಸಲ ಹಾಗೆ, ಒಂದು ಸಲ ಹೀಗೆ ಅಂತ. ನಾಳೆ ಬೆಳಗ್ಗೆ ಅಮಿತ್ ಶಾ ಮತ್ತು JP ನಡ್ಡಾ ಪಾಟ್ನಾಗೆ ಹೋಗ್ತಿದ್ದಾರೆ. ಏನೂ ಇಲ್ಲದೆ ಪಾಟ್ನಾಗೆ ಹೋಗ್ತಾರಾ ಇವರು? ಏನೂ ಡೆವಲಪ್ಮೆಂಟ್ ಇಲ್ಲದೆ ಪಾಟ್ನಾಗೆ ಹೋಗ್ತಾರಾ? ಏನಪ್ಪ. ಇವತ್ತು ನಡೆದಂಥ ಮೀಟಿಂಗಲ್ಲಿ ಲಾಲು ಪ್ರಸಾದ್ ಯಾದವ್ ತಮ್ಮ ಶಾಸಕರಿಗೆ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಡಿ, ಏನೇ ಆಗಬಹುದು ಎಲ್ಲದಕ್ಕೂ ರೆಡಿಯಾಗಿರಿ. ಒಂದು ವೇಳೆ ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಬಂದುಬಿಟ್ರೆ ನಮಗೆ ಡೌಟ್ ಬರುತ್ತೆ, ನೀವು ಅಪೋಸಿಷನ್ ಪಾರ್ಟಿಯವ್ರ ಜೊತೆ ಟಚ್ಚಲ್ಲಿದ್ದೀರಾ ಅಂತ ಡೌಟ್ ಬರುತ್ತೆ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ರಂತೆ ತಮ್ಮ ಶಾಸಕರ ಜೊತೆಗಿನ ಸಭೆಯಲ್ಲಿ. ಲೋಕಸಭಾ ಚುನಾವಣೆ 3 ತಿಂಗಳಿರುವಾಗ ಜನವರಿ ಮುಗೀತು, ಫೆಬ್ರವರಿ, ಮಾರ್ಚು, ಏಪ್ರಿಲ್, ಸ್ಟ್ರಿಕ್ಟಾಗಿ ನೋಡೋಕೆ ಹೋದರೆ 2.5 ತಿಂಗಳಷ್ಟೇ. 2.5-3 ತಿಂಗಳು ಎಲೆಕ್ಷನ್ ಇರುವಾಗ ಮೋದಿಯನ್ನು ಸೋಲಿಸಬೇಕು, BJPಯನ್ನು ಇನ್ನೊಮ್ಮೆ ಅಧಿಕಾರಕ್ಕೆ ಬರುವಂತೆ ಮಾಡಬಾರ್ದು, ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅಂತ ರಚನೆಯಾಗಿದ್ದ INDIA ಮೈತ್ರಿಕೂಟದ ಅತ್ಯಂತ ಪ್ರಮುಖ ನಾಯಕನೇ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ. ಒಂದು ಹೆಜ್ಜೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಧಿಕೃತ ಘೋಷಣೆ ಆದಮೇಲೆ ನಾವು ಅಂದರೆ ಮೈತ್ರಿಯಿಂದ ಹೊರಗೆ ಅಂತ ಹೇಳೋದು. ಆ ಇಡೀ ಮೈತ್ರಿಕೂಟ ರಚನೆಯಾಗಿದ್ದೇ ನಿತೀಶ್ ಕುಮಾರ್ ಇನ್ಸಿಸ್ಟೆನ್ಸ್ ಮೇಲೆ. ಇವರೇ ಕರೆದಿದ್ದು ಫಸ್ಟ್ ಟೈಮು, ಮೋದಿ ನನಗೆಲ್ಲ ಸೋಲ್ಸೋಕ್ಕಾಗಲ್ಲ, ಬರ್ರಿ ಇಲ್ಲಿ ನಾನು ಹೇಳ್ತೀನಿ ಅಂತ. ಕಳೆದ ವರ್ಷ ಜೂನ್ನಲ್ಲೇ ಪಾಟ್ನಾಗೆ ಕರೆಸ್ಕೊಂಡು ಮೊದಲನೆಯ ಸಭೆಯನ್ನು ಮಾಡಿದ್ರು ಅವರು. ಆ ಸಭೆ ಮಾಡಿದಾಗ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅನಿಸಿತ್ತು ಯಾರೋ ಒಬ್ಬರು ನೇತೃತ್ವ ತಗೋಬೇಕು, ನಿತೀಶ್ ಕುಮಾರ್ ತಗೋತಾ ಇದ್ದಾರೆ ಅಂತ. ದೇ ಆರ್ ವೆರಿ ಹ್ಯಾಪಿ. ದಿಲ್ಲಿಯಿಂದ ಪಾಟ್ನಾ ತನಕ ಹೋಗಿ ಮೀಟಿಂಗ್ನಲ್ಲಿ ಮಾತಾಡಿ, ನೀವು ಹೆಂಗೆ ಹೇಳ್ತೀರ ಹಂಗೆ ಹೇಳಿದ್ರೆ ಹಾಗೆ, ಹಿಂಗೆ ಹೇಳಿದ್ರೆ ಹಿಂಗೆ ಅಂತೆಲ್ಲ ಒಪ್ಕೊಂಡು ಬಂದು, ಅದಾದ ಮೇಲೆ ಈ ವರ್ಷ ಕರ್ನಾಟಕವನ್ನು ಗೆದ್ದ ಮೇಲೆ ಅವ್ರಿಗೆ ನಿತೀಶ್ ಕುಮಾರ್ಗೆ ಯಾಕೆ ನಾಯಕತ್ವ ಕೊಡಬೇಕು? ಕರ್ನಾಟಕದಲ್ಲಿ BJPಯನ್ನು ಯಶಸ್ವಿಯಾಗಿ ಮಣಿಸಿದ್ದೀವಿ ನಾವು, ರಾಷ್ಟ್ರ ಮಟ್ಟದಲ್ಲೂ ಮಣಿಸುವ ತಾಕತ್ತು ಕಾಂಗ್ರೆಸ್ಸಿಗಿದೆ. ನಿತೀಶ್ ಕುಮಾರ್ ಶಕ್ತಿ ಏನೇ ಇದ್ದರೂ ಬಿಹಾರದಲ್ಲಿ, ಮಮತಾ ಬ್ಯಾನರ್ಜಿ ಶಕ್ತಿ ಪಶ್ಚಿಮ ಬಂಗಾಳದಲ್ಲಿ, ಅಖಿಲೇಶ್ ಯಾದವ್ ಶಕ್ತಿ ಎಷ್ಟಿದೆಯೋ ಅಷ್ಟು ಉತ್ತರ ಪ್ರದೇಶದಲ್ಲಿ, ಅರವಿಂದ್ ಕೇಜ್ರಿವಾಲ್ ದಿಲ್ಲಿ, ಪಂಜಾಬು, ಶರದ್ ಪವಾರ್ ಮಹಾರಾಷ್ಟ್ರ, ಉದ್ಧವ್ ಠಾಕ್ರೆ ಮಹಾರಾಷ್ಟ್ರ. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್. ಓಟ್ ಜಾಸ್ತಿನೋ ಕಡಿಮೆನೋ, ಕಾರ್ಯಕರ್ತರು ಭಾಳನೋ ಕಡಿಮೆನೋ, ಭಾರತದಾದ್ಯಂತ ನಮಗಿದಾರಲ್ಲ, ನಿತೀಶ್ ಕುಮಾರ್ಗೆ ಯಾಕೆ ನಾಯಕತ್ವ ಅನ್ನೋ ಯೋಚನೆ ಕಾಂಗ್ರೆಸ್ಸಿಗೆ ಬಂತು. ನಿತೀಶ್ ಕುಮಾರ್ ಆರಂಭದಲ್ಲಿ
ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ರಿಸಲ್ಟ್ ಬರೋದು ಅದೆಲ್ಲ ಆಮೇಲಿನ ಮಾತು. ನರೇಂದ್ರ ಮೋದಿ ವಿರುದ್ಧದ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ತಾವು ಘೋಷಿಸಲ್ಪಡಬೇಕು ಅಂತ ಆಸೆ ಇತ್ತವರಿಗೆ. ತಾವೇ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ. ಅದು ಯಾಕೆ ಅನ್ನೋದರ ಕಂಪ್ಯಾರಿಸನ್ ನಿಮಗೆ ನೆನ್ನೆನೇ ಹೇಳಿದ್ದೀನಿ. ಮೋದಿ ಹಿಂದುಳಿದ, ಇವರು ಹಿಂದುಳಿದ. ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಸಾಧನೆ ಮಾಡಿದರು, ಇವರು ಬಿಹಾರ ಮುಖ್ಯಮಂತ್ರಿಯಾಗಿ ಸಾಧನೆ ಮಾಡಿದ್ದಾರೆ. ಮೋದಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿಲ್ಲ, ನಿತೀಶ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಮೋದಿ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪಗಳಿಲ್ಲ, ನಿತೀಶ್ ಕುಮಾರ್ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪಗಳಿಲ್ಲ. ಹಿಂಗಿದ ಮೇಲೆ ನನಗಿಂತ ಸಕ್ಷಮ ವ್ಯಕ್ತಿ ಯಾರು ಮೋದಿನ ಎದುರಿಸೋದಕ್ಕೆ ಅನ್ನೋ ಯೋಚನೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಆಗಬೇಕು ತಾವು ಅಂತಿತ್ತು. ಅದು ಎಷ್ಟು ಅಂದರೆ ಏನೇ ಮಾಡಿದ್ರು ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ತಯಾರಿಲ್ಲ ಅವರು. ಆಯ್ತಪ್ಪ ಪ್ರಧಾನಿ ಅಭ್ಯರ್ಥಿ ಬೇಡ, ನಮ್ಮ ಮೈತ್ರಿಕೂಟ ಇಂಥವರ ನೇತೃತ್ವದಲ್ಲಿ ಅಂತ ಘೋಷಣೆ ಮಾಡಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂದರೆ ಅದಕ್ಕೂ ತಯಾರಾಗಲಿಲ್ಲ. ಅದು ಬೇಡ, ಈ ಮೈತ್ರಿಕೂಟಕ್ಕೆ ಸಂಚಾಲಕನನ್ನಾಗಿ ನನ್ನನ್ನು ಘೋಷಣೆ ಮಾಡಿ ಅಂದರೆ ಅದಕ್ಕೂ ತಯಾರಿಲ್ಲ. ಲಾಸ್ಟ್ ಟೈಮು ಸಂಚಾಲಕರನ್ನಾಗಿ ನಿತೀಶ್ ಕುಮಾರ್ನ ಘೋಷಣೆ ಮಾಡಬೇಕು ಅಂತ ಸೀತಾರಾಮ್ ಯೆಚೂರಿ ಅವರು ಮೀಟಿಂಗ್ನಲ್ಲಿ ಹೇಳಿದಾಗ, ಆನ್ಲೈನ್ ಮೀಟಿಂಗ್ ಅಂತದ್ದು ಗೂಗಲ್ ಮೀಟಲ್ಲಿ ಹೇಳಿದಾಗ, ರಾಹುಲ್ ಗಾಂಧಿ ಅವರು ಸಡನ್ನಾಗಿ ಇಲ್ಲ ಮಮತಾ ಬ್ಯಾನರ್ಜಿ ಅವರು ಬಂದಿಲ್ಲ ಈ ಮೀಟಿಂಗಿಗೆ, ಅವರು ಇದ್ದಾಗ ತೀರ್ಮಾನ ಮಾಡೋಣ ಬಿಡಿ ಅಂದ್ರಂತೆ. ಬಹುಶಃ ನಿತೀಶ್ ಕುಮಾರಿಗೆ ಲಾಸ್ಟ್ ಹರ್ಟ್ ಅಂತಾಗಿದ್ದದು. ಅದಕ್ಕಿಂತ ಮುಂಚೆ ಮಮತಾ ಬ್ಯಾನರ್ಜಿ ಅವ್ರು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ, ತಂಪಾಡಿಗೆ ತಾವು ಮೈತ್ರಿಕೂಟದ ನೇತೃತ್ವ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿರಲಿ ಅಂದ್ಬಿಟ್ರು. 12 ಪಕ್ಷಗಳವ್ರು ಹ್ಞೂ ಅಂದ್ರೆ ಅದಕ್ಕೆ. ಈ ಮೈತ್ರಿಕೂಟದಲ್ಲಿ 28 ಪಾರ್ಟಿಗಳಿದ್ದಾವೆ. 28 ಪಕ್ಷಗಳ ಪೈಕಿ 12 ಪಕ್ಷದವ್ರು ಹ್ಞೂ ಅಂದರು. ಕಾಂಗ್ರೆಸ್ನವ್ರು ಹ್ಞೂ ಅಂದ್ರೆ ಇಲ್ಲ. ಮಮತಾ ಬ್ಯಾನರ್ಜಿ ಅವರ ಪ್ರಪೋಸಲ್ಲು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಆಗಲಿಲ್ಲ. ಲಾಸ್ಟಿಗೆ ಆ ಮೌನವನ್ನು ನೋಡಲಾರದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಂತೆ, ಹೇ ಬೇಡ ಬೇಡ ನೇತೃತ್ವ ಅಂತ ಏನು ಬೇಡ, ಮೊದಲು ನಾವು ಎಲೆಕ್ಷನ್ ಗೆಲ್ಲೋದ್ರ ಕಡೆ ಗಮನ ಕೊಡೋಣ ಅಂತ. ಇಲ್ಲಿಗೆ ಬಂದಿದೆ. ಒಂದು ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಹಿಂಗೆ. ಬಿಹಾರದಲ್ಲಾದರೂ ಮೈತ್ರಿಕೂಟದಲ್ಲಿ ಎಲ್ಲ ಸರಿ ಇದೆಯಾ ಅಂದರೆ ನಿತೀಶ್ ಕುಮಾರ್ಗೆ ಅದು ಇಲ್ಲ. ಅದೇನೋ ಒಳಗಿಂದೊಳಗೆ ಮಾತುಕತೆ ಆಗಿತ್ತೋ ಏನೋ, ಕರ್ನಾಟಕದಲ್ಲಿ ಆಗಿದೆ ಅಂತ ಹೇಳ್ತಾರಲ್ಲ. 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 2.5 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಒಪ್ಪಂದ ಆಗಿದೆ ಅಂತಾರಲ್ಲ. ಹಂಗೊಂದು ಒಪ್ಪಂದ ಅಲ್ಲೂ ಆಗಿತ್ತಂತೆ. ಲೋಕಸಭಾ ಚುನಾವಣೆಯ ತನಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ಲೋಕಸಭಾ ಚುನಾವಣೆ ಆದಮೇಲೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಂತ. ನಿತೀಶ್ ಅಂದರೆ ಇದು ಯಾರು RJD ಕಡೆಯವ್ರು ಹೇಳೋದು, ಲಾಲು ಪ್ರಸಾದ್ ಯಾದವ್ ಕಡೆಯವ್ರು ಹೇಳೋದು. ಇದನ್ನ ಲೋಕಸಭಾ ಎಲೆಕ್ಷನ್ ಆದಮೇಲೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕಾಗಿತ್ತು ಅಂತ. ನಿತೀಶ್ ಕುಮಾರ್ ಕಡೆಯವ್ರು ಹೇಳೋದೇನು, ಇಲ್ಲ ಅವ್ರದ್ದೇ ಒಂದು ಟೀಮ್ ಸಪ್ರೇಟ್ ಆಗಿಬಿಟ್ಟಿತ್ತು. ಒಂದು ಮೈತ್ರಿ, RJD ಇದೆ, JDU ಇದೆ, ಕಾಂಗ್ರೆಸ್ ಇದೆ. RJDಯ ಸಚಿವರುಗಳು ಯಾರ್ಯಾರು ಸಚಿವ ಸಂಪುಟದಲ್ಲಿದ್ದರಲ್ಲ ಅವ್ರದ್ದೊಂದು ಟೀಮ್ ಸಪ್ರೇಟ್ ಆಗಿಬಿಟ್ಟಿತ್ತು. ತಂಪಾಡಿಗೆ ತಾವು ತಮಗೆ ತಿಳಿದಂಗೆ ಸರ್ಕಾರ ನಡೆಸ್ತಾ ಇದ್ರು ಅವರು. ಇಡೀ ಕ್ಯಾಬಿನೆಟ್ ಮೇಲೆ ನಿತೀಶ್ ಕುಮಾರ್ಗೆ ಹಿಡ್ತಾನೆ ಇರಲಿಲ್ಲ ಅಂತ. ಒಂದು ಡಿಫ್ಯಾಕ್ಟೋ CM ರೀತಿಯಲ್ಲಿ ತೇಜಸ್ವಿ ಯಾದವ್ ಕೆಲಸ ಮಾಡ್ತಾ ಇದ್ರು. ಆ ಮಿನಿಸ್ಟರ್ಸು, RJDಯ ಮಿನಿಸ್ಟರ್ಸ್ ಯಾರು ಮುಖ್ಯಮಂತ್ರಿಗಳ ಮಾತೇ ಕೇಳ್ತಿರಲಿಲ್ಲ. ಜೊತೆಗೆ JDUನ ಪ್ರಮುಖರಿಗೆ RJD ಗಾಳ ಹಾಕ್ತಿತ್ತು ಅಂತ, ಬಂದುಬಿಡಿ ಅಂತ. ಇದೇನ್ರಿ ಮಿತ್ರಕೂಟದಲ್ಲಿ ಇದ್ಕೊಂಡು ಮೈತ್ರಿ ಪಕ್ಷದ ಶಾಸಕರನ್ನ ಸೆಳೆಯೋದು, ಇವ್ರ ಆರೋಪ ಹಂಗೆ ಆಗ್ತಾ ಇತ್ತು ಅಂತ. ಈಗ ಅಂತಿಮವಾಗಿ ರಾಜಕಾರಣಿಗಳಿಗೆ ಗಾಳಿ ಯಾವ ಕಡೆ ಬೀಸ್ತಿದೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ನೋಡಿದ್ರು ಅವರು. ಅಲ್ಲಿ ನೋಡಿದ್ರೆ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಿಲ್ಲ, ಇಲ್ಲಿ ನೋಡಿದ್ರೆ RJD ಅವರು ನಮ್ಮ ಮಾತು ಕೇಳ್ತಿಲ್ಲ. ಅಂತಿಮವಾಗಿ ಲೋಕಸಭಾ ಚುನಾವಣೆ ಏನಾಗಬಹುದು ಅಂತ ಯೋಚನೆ ಮಾಡಿರ್ತಾರೆ. ಒಂದು ಮೈತ್ರಿಕೂಟ ಮಾಡಿದ್ದು ಹೌದು, INDIA ಅಂದು ಒಂದು ಆರಂಭದ 2-3 ಮೀಟಿಂಗ್ಗಳು ಭಯಂಕರ ಸಂಚಲನ ಸೃಷ್ಟಿ ಮಾಡಿದ್ದು ಹೌದು. ಆದರೆ ಅಂದುಕೊಂಡ ಮಟ್ಟಕ್ಕೆ ಪಿಕಪ್ ಆಗಲಿಲ್ಲ, ಮೈತ್ರಿಕೂಟ ಪಿಕಪ್ ಆಗಲಿಲ್ಲ. 5 ಸ್ಟೇಟ್ ಎಲೆಕ್ಷನ್ ಟೈಮ್ನಲ್ಲೂ ನಿತೀಶ್ ಕುಮಾರ್ ವೇದಿಕೆ ಮೇಲೆ ಭಾಷಣ ಮಾಡಿದ್ರು. ನಮ್ಮವ್ರು ಸೀರಿಯಸ್ನೆಸ್ಸೇ ಇಲ್ಲ, ಮೀಟಿಂಗು ಮಾಡ್ತಿಲ್ಲ, ಚರ್ಚೆ ಮಾಡೋಕ್ಕೂ ತಯಾರಿಲ್ಲ ಅಂತ ಭಾಷಣನೇ ಮಾಡಿಬಿಡ್ತಿದ್ರು ಅವರು. ಅಂದುಕೊಂಡ ವೇಗ ಸಿಗಲಿಲ್ಲ, ಅಂದುಕೊಂಡಂಗೆ INDIA ಮೈತ್ರಿಕೂಟ ಪಿಕಪ್ ಆಗಲಿಲ್ಲ. ಸೀಟ್ ಹಂಚಿಕೆ ಕೂಡ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾರ್ಯಾರು ಡಿಸೆಂಬರ್ 30ನೇ ತಾರೀಕು ಡೆಡ್ಲೈನ್ ಹಾಕ್ಕೊಂಡಿದ್ರು ಇವರು, ತಮಗೆ ತಾವೇ ಡೆಡ್ಲೈನ್ ಹಾಕ್ಕೊಂಡಿದ್ರು. ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಅನ್ನೋದು ಡಿಸೈಡ್ ಆಗಿಬಿಡ್ಬೇಕು ಅಂತ. ಆಗ್ತಿಲ್ಲ ಅದು. ಉತ್ತರ ಪ್ರದೇಶದಲ್ಲಿ ಒಂಥರ ಸಮಸ್ಯೆ, ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂಥರ ಸಮಸ್ಯೆ, ಪಂಜಾಬ್ನಲ್ಲಿ ಮಗದೊಂಥರ ಸಮಸ್ಯೆ, ಫೈನಲ್ ಆಗ್ತಾ ಇಲ್ಲ. ರಾಮ ಮಂದಿರದ ಲೋಕಾರ್ಪಣೆಯ ನಂತರ ಸ್ವಲ್ಪ BJPಯ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗಿದ್ದಾವೆ. ಅವ್ರಿಗನ್ಸೋದು BJPಯ ಪರ ಅಲೆ ಕಾಣಿಸ್ತಾ ಇದೆ ಅಂತ. ಫೈನಲಿ ಅಂದರೆ ಇಟ್ ಲುಕ್ಸ್ ಲೈಕ್ ಹಿ ಹ್ಯಾಸ್ ಡಿಸೈಡೆಡ್ ಟು ಸ್ವಿಚ್.
ಹಾಗೆ ಅನ್ನಿಸ್ತಾ ಇದೆ. ಆದರೆ ನೋಡಿ, ಸರ್ಕಾರ ಬೀಳೋ ಪರಿಸ್ಥಿತಿ ಬಂದಾಗ ನಿತೀಶ್ ಕುಮಾರ್ ಬಿಡಿ, ನಾನು ಇಲ್ಲಿರಲ್ಲ ಅಲ್ಲಿ ಹೋಗ್ತೀನಿ ಅಂತಾರೆ. ಲಾಲು ಪ್ರಸಾದ್ ಯಾದವ್ ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಏನೋ ಒಂದು ಪ್ರಯತ್ನ ಮಾಡಬೇಕಲ್ಲ, ಮಾಡ್ತಿಲ್ವಾ? ಏನು ಬದುಕಿರುವಷ್ಟರಲ್ಲಿ ತಮ್ಮ ಮಗ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಲಾಲು ಪ್ರಸಾದ್ ಯಾದವ್ಗೆ. ಅದಕ್ಕೆ ಅವರೊಂದು ಕೌಂಟರ್ ಆಪರೇಷನ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ನಿರ್ಧರಿಸಿದ ಮಾತ್ರಕ್ಕೆ ಬಿಜೆಪಿ ಜೆಡಿಯು ಅಲಯನ್ಸ್ ಆಗಿಬಿಡುತ್ತೆ ಅಂತ ಅನ್ಕೋಬೇಡಿ. ಸರ್ಕಾರ ಉಳಿಸ್ಕೊಳ್ಳೋಕೆ ನಿತೀಶ್ ಕುಮಾರ್ ಹಾಕ್ತಾ ಇರೋ ಪ್ಲಾನ್ ಏನು ಕಡಿಮೆ ಇಲ್ಲ. ನಿತೀಶ್ ಕುಮಾರು RJD ಕಾಂಗ್ರೆಸ್ನಿಂದ ದೂರ ಸರಿದು ಬಿಜೆಪಿ ಜೊತೆಗೆ ಸೇರ್ಕೊಂಡು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಆಲೋಚನೆಯಲ್ಲಿದ್ದಾರೆ. ಇದು ಲೋಕಸಭಾ ಚುನಾವಣೆಗೆ 2.5-3 ತಿಂಗಳು ಇರೋವಾಗ. ಅಂದರೆ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರ್ದು, ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿಕೊಂಡು ಓಡಾಡೋದಕ್ಕೆ ತಯಾರಾಗಿದ್ದವರು ಮೋದಿನ ಮತ್ತೊಮ್ಮೆ ಗೆಲ್ಲಿಸಿ ಅಂತ ಹೇಳೋದಕ್ಕೆ ಈಗ ತಯಾರಾಗಿದ್ದಾರೆ. ಹಾಗಂತ ಲಾಲು ಪ್ರಸಾದ್ ಯಾದವ್ ಚಾಣಾಕ್ಷ ರಾಜಕಾರಣಿ, ಬಿಹಾರದ ಮಾಜಿ ಮುಖ್ಯಮಂತ್ರಿ, ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲೇಬೇಕಾದ ಪರಿಸ್ಥಿತಿ ಬಂದಾಗ ಹೆಂಡತಿನ ಮುಖ್ಯಮಂತ್ರಿ ಮಾಡಿದರು ರಾಬಡಿ ದೇವಿನ. ಈಗ ನಿತೀಶ್ ಕುಮಾರ್ ಜೊತೆಗೆ ಸೇರಿಕೊಂಡು ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ಇನ್ನೊಬ್ಬ ಮಗನ ಮಿನಿಸ್ಟರ್ ಮಾಡಿದ್ದಾರೆ. ಅವ್ರಿಗೊಂದು ಆಸೆ ಇದೆ ರೀ, ತಾವು ಬದುಕಿರುವಾಗ ಒಂದು ಸಲ ಮಗ ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಅಂತ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗಿದೆ ಅವ್ರಿಗೆ. ನಿತೀಶ್ ಕುಮಾರ್ ಬಿಟ್ಟು ಹೋಗ್ತಾರೆ ಅಂದ ತಕ್ಷಣ ಆಯ್ತು ಹೋಗಿ ಆಗಿದ್ದರೆ ಸರ್ಕಾರ ಬೀಳಿ ನಾವು ವಿಪಕ್ಷದಲ್ಲಿ ಕೂತ್ಕೊಳ್ತೀವಿ, ಅದೇನೋ ರಾಜಕಾರಣಿಗಳು ಮಾತಾಡ್ತಾರೆ, ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಹಂಗಂದು ಬಿಡ್ತಾರ? ಇಲ್ಲ, ಅವ್ರದ್ದು ಒಂದು ಪ್ಲಾನ್ ನಡೀತಾ ಇದೆ. ಈ ನಿತೀಶ್ ಕುಮಾರು ಹಳೆ ಕಥೆ ಹೇಳಿದ್ದೆ ನಾನು. ದೇಶದ ರಾಜಕಾರಣದಲ್ಲಿ ನರೇಂದ್ರ ಮೋದಿಯ ಜೊತೆಗೆ ಇದ್ದೂ ನರೇಂದ್ರ ಮೋದಿಯನ್ನು ಇಷ್ಟಪಡದೇ ಇರೋನು ದ್ವೇಷಿಸುವಂಥ, ದ್ವೇಷ ಅನ್ನೋದು ದೊಡ್ಡ ಶಬ್ದ ಆಯಿತು. ಐ ಡೋಂಟ್ ಲೈಕ್ ಯು ಅಂತ ಹೇಳುವಂಥ ರಾಜಕಾರಣಿ ಯಾರಿದ್ದಾರೆ ಅಂತಂದರೆ ದಟ್ ಈಸ್ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಇವ್ರದ್ದು BJP ಅವ್ರದ್ದು ಸಖ್ಯ ಭಾಳ ಹಳೆಯದು, ತುಂಬ ಮೊದಲಿಂದನೂ ಇದೆ. ವಾಜಪೇಯಿ ಆದ್ವಾನಿ ಇರೋ ತನಕ ಭಾಳ ಚೆನ್ನಾಗಿತ್ತು. ಯಾವಾಗ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ BJP ಘೋಷಣೆ ಮಾಡ್ತಲ್ಲ, ಇವರು ಮೈತ್ರಿಯಿಂದನೇ ಹೊರಗೆ ಬಂದ್ಬಿಟ್ರು. ಆ್ಯಂಡ್ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ನನಗೆ ಮೋದಿ ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ್ದು. 2009 ಲೋಕಸಭಾ ಚುನಾವಣೆ ಬರ್ತಾ ಇತ್ತು, ಆದ್ವಾನಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ BJP ಅವರು ಘೋಷಣೆ ಮಾಡಿದರು. ಆವಾಗ NDA ಮಿತ್ರಕೂಟಗಳ ಮುಖ್ಯಮಂತ್ರಿಗಳನ್ನು ದಿಲ್ಲಿಗೆ ಕರೆದರು. ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆ, BJP ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳ ಸಭೆ, BJPಯ ಮುಖ್ಯಮಂತ್ರಿಗಳು ಸೇರಿದಂತೆ. ಬಿಹಾರದ ಮುಖ್ಯಮಂತ್ರಿ ಆಗಿದ್ದ ನಿತೀಶ್ ಕುಮಾರ್ ಹೋದರು. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿನೂ ಬಂದರು. ಅಲ್ಲಿ ವೇದಿಕೆಯ ಮೇಲೆ ಒಬ್ಬ ಮುಖ್ಯಮಂತ್ರಿ ಇನ್ನೊಬ್ಬ ಮುಖ್ಯಮಂತ್ರಿ ತಬ್ಕೊಳ್ಳೋವಾಗ ಯಾವಾಗ ನರೇಂದ್ರ ಮೋದಿ ಹಿಂಗೆ ತಬ್ಕೊಳ್ಳೋಕೆ ಬಂದ್ರಲ್ಲ, ಬಹುಶಃ ನಿತೀಶ್ ಕುಮಾರ್ ಹಿಂಗಿದ್ದಾರೆ, ನರೇಂದ್ರ ಮೋದಿ ಹಿಂಗೆ ಬರ್ತಾ ಇದ್ರು ಅಂದರೆ ನಿತೀಶ್ ಕುಮಾರ್ಗೆ ಬಿಹಾರದ ಮುಸ್ಲಿಂ ಓಟು ಅಂತ ಯೋಚನೆಗಳು ಬರ್ತಿತ್ತೋ ಏನೋ. ಬಂದು ಹಿಂಗೆ ತಬ್ಕೊಳ್ಳುವಾಗ ನೋ ಅಂತ ದೂರ ಸರಿಸ್ಬಿಟ್ರು. 2009 ದೂರ ಸರಿಸಿದ್ರು. ನಿಮ್ಮ ಜೊತೆಗೆ ಹಗ್ಗು ಎಲ್ಲ ನೋ ಅಂತ. ಹಾಗೆ ಅಷ್ಟರ ಮಟ್ಟಿಗೆ ಅದು ಏನು ನ್ಯಾಷನಲ್ ಚಾನಲ್ನಲ್ಲಿ ಓಡಿದ್ದವಾಗ ಅದು. ಅದಾದ ಮೇಲೆ ಪಾಟ್ನಾದಲ್ಲೊಂದು ಕಾರ್ಯಕಾರಿಣಿ, ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ BJP ಕಾರ್ಯಕಾರಿಣಿಗೆ ಮೋದಿ ಬರೋರಿದ್ದರು. ಅದು ಯಾವುದೋ ಒಂದು ಫೋಟೋ ಇತ್ತು ಹಿಂದಿಂದು, ಮೋದಿ ನಿತೀಶ್ ಕುಮಾರ್ ಒಬ್ರಿಗೊಬ್ರು ಹಿಂಗೆ ಕೈ ಎತ್ಕೊಂಡು ನಿಂತಿರೋದು ಫೋಟೋ. ಪಾಟ್ನಾದಲ್ಲಿ ಗುಜರಾತಿನ ಒಬ್ಬ ವ್ಯಾಪಾರಿ ಅಲ್ಲಿನ ನ್ಯೂಸ್ ಪೇಪರ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಫ್ರಂಟ್ ಪೇಜ್ ದೊಡ್ಡ ಅಡ್ವರ್ಟೈಸ್ಮೆಂಟ್, ನಿತೀಶ್ ಕುಮಾರ್ ಮೋದಿ ಕೈ ಹಿಡ್ಕೊಂಡು ನಿಂತಿದ್ದು. ನಿತೀಶ್ ಕುಮಾರ್ಗೆ ಅದು ಎಷ್ಟು ತಲೆ ಕೆಟ್ಟೋಗ್ಬಿಡ್ತು ಅಂದರೆ, BJPಯ ಪ್ರಮುಖ ಮುಖಂಡರನ್ನು ಅವತ್ತು ರಾತ್ರಿ ತಮ್ಮ ಮನೆಗೆ ಊಟಕ್ಕೆ ಕರೆದಿದ್ರು ಅವರು. ಒಂದು ಔತಣಕೂಟ, ಡಿನ್ನರ್ ಪಾರ್ಟಿ ಅರೇಂಜ್ ಆಗಿತ್ತು, ಎಲ್ಲ ತಯಾರಿಗಳಾಗಿದೆ. ಬೆಳಗ್ಗೆದ್ದು ಪೇಪರ್ ನೋಡ್ತಾರೆ, ಮೋದಿ ಜೊತೆ ಕೈ ಹಿಡ್ಕೊಂಡು ನಿಂತಿರೋ ಫೋಟೋ. ಎಷ್ಟು ಅಪ್ಸೆಟ್ ಆಗಿಬಿಟ್ರು ಅಂದರೆ ಫೋನ್ ಮಾಡಿ ಹೇಳ್ತಾರೆ, ಡಿನ್ನರ್ ಕ್ಯಾನ್ಸಲ್ ಆಗಿದೆ, ಬರಬೇಡಿ ನಮ್ಮ ಮನೆಗೆ ಊಟಕ್ಕೆ ಅಂತ. ಅಷ್ಟರ ಮಟ್ಟಿಗೆ ಹಂಗಿದೆ. ಅಂಥ ನಿತೀಶ್ ಕುಮಾರು ಮೋದಿನ ಬಿಟ್ಟು ಹೋಗಿದ್ದು, ಮೋದಿಗೆ ಜೊತೆಗೆ ಬಂದಿದ್ದು ಎಲ್ಲವೂ ಆಗಿದೆ. 2014ರಲ್ಲಿ
ಇವರು NDAದಿಂದ ಏನು ಹೊರಗೆ ಬಂದ್ರಲ್ಲ, ಅದು ಹೆಂಗ್ರಿ ಮೋದಿ ನೀವು ಪ್ರೈಮ್ ಮಿನಿಸ್ಟ್ರಲ್ಲಿ ಕ್ಯಾಂಡಿಡೇಟ್ ಮಾಡ್ತೀರಿ ಅಂತ ಹೊರಗಡೆ ಬಂದರು. ಲೋಕಸಭಾ ಚುನಾವಣೆಗೆ ನಾವು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀವಿ ಅಂದ್ರೆ ನಮ್ಮದು ಸ್ವಂತ ಸ್ಪರ್ಧೆ. ನಮ್ಮದು 40 ಲೋಕಸಭಾ ಕ್ಷೇತ್ರ ಬಿಹಾರದಲ್ಲಿ. ನಿತೀಶ್ ಕುಮಾರ್ ಗೆದ್ದಿದ್ದು 2. BJP ಅವರು 19 ಗೆದ್ದರು ಆ ವರ್ಷ 2014ರಲ್ಲಿ. ನಿತೀಶ್ ಕುಮಾರ್ 2 ಗೆದ್ದುಬಿಟ್ರು. ಮುಂದೆ 6 ತಿಂಗಳು 1 ವರ್ಷಕ್ಕೆ ಎಲೆಕ್ಷನ್ನು. ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟರು. ನಾನು ನನ್ನ ಜನಪ್ರಿಯತೆ ಕಳ್ಕೊಂಡಿದ್ದೀನಿ, ಆದ್ದರಿಂದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಾರೆ ಅಂತ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟು CM ಮಾಡಿದ್ದು ಯಾರನ್ನು? ಇವರನ್ನು, ಜಿತಿನ್ ರಾಮ್ ಮಾಂಝಿ. ಎಲೆಕ್ಷನ್ ಹತ್ತಿರ ಬಂದಿತ್ತು. CM ಮಾಡಿದ್ರು. ನಾನು ಕೆಳಗಿಳಿತಿದ್ದೆ, ನೀನು CM ಆಗು ಅಂತ. ಅಧಿಕಾರ ಇವರೇ ನಡೆಸ್ತಿದ್ರು. ಅದಾದಮೇಲೆ ಮತ್ತೆ ಜಿತಿನ್ ರಾಮ್ ಮಾಂಝಿನ ಕೆಳಗಿಳಿಸಿ ನಾನೇ ಮುಖ್ಯಮಂತ್ರಿ ಅಂದರು. ಮಾಂಝಿ ಸಿಟ್ಟಿಗೆದ್ದು ನಿತೀಶ್ ಕುಮಾರಿಂದ ಸಪ್ರೇಟ್ ಆದರು. ಸಪ್ರೇಟ್ ಆದಮೇಲೆ ಅವರೊಂದು ಸಪ್ರೇಟ್ ಪಾರ್ಟಿ ಮಾಡಿಕೊಂಡ್ರು, HAM ಅಂತ, ಹಿಂದೂಸ್ತಾನ್ ಆವಾಮಿ ಮೋರ್ಚಾ, HAM ಅಂತ ಒಂದು ಪಾರ್ಟಿ ಮಾಡ್ಕೊಂಡ್ರು. ಅವರ ಮಗ ಜಿತಿನ್ ರಾಮ್ ಮಾಂಝಿ ಮಗ ಸಂತೋಷ್ ಕುಮಾರ್ ಮಾಂಝಿ ಅವ್ರು 4 ಜನ MLAಗಳಿದ್ದಾರೆ ಈಗ. ಅವ್ರಿಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದಾರಲ್ಲ ಇವರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ ವಿರುದ್ಧ ಸಿಡಿದೆದ್ದು ಇವರು ಮೈತ್ರಿಕೂಟ ಸಿಡಿದೆದ್ರು, ಸಪ್ರೇಟ್ ಪಕ್ಷ ಮಾಡ್ಕೊಂಡ್ರು. ಆ ಪಕ್ಷ BJP ಜೊತೆಗೆ ಬಂತು. ಕಳೆದ ಸಲ ಚುನಾವಣೆಗಳಾದಾಗ ಜಿತಿನ್ ರಾಮ್ ಮಾಂಝಿ ಆಗಿದ್ದಾಗೋಯ್ತು, ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಿತೀಶ್ ಕುಮಾರ್ ಜೊತೆಗೆ ಹೋದರು. ಸಂತೋಷ್ ಕುಮಾರ್ ಇವರು ಜಿತಿನ್ ರಾಮ್ ಮಾಂಝಿ ಮಗ, ಬಿಹಾರದ ಇವರು MLC, ಬಿಹಾರದ ನೀರಾವರಿ ಸಚಿವರಾದರು HAM ಪರವಾಗಿ. ಕಳೆದ ಜೂನ್ನಲ್ಲಿ ತಿಕ್ಕಾಟ ಆಗಿ ಇವರು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಮತ್ತೆ BJP ಜೊತೆಗೆ ಬಂದಿದ್ದಾರೆ. 4 ಜನ MLAಗಳಿದ್ದಾರೆ ಇವ್ರಿಗೆ. ಲಾಲೂ ಪ್ರಸಾದ್ ಯಾದವ್ ಇವ್ರಿಗೊಂದು ಕಾರ್ಡ್ ಹಾಕಿದ್ದಾರೆ, ಬಂದುಬಿಡಿ ನಮ್ಮ ಜೊತೆಗೆ ಸರ್ಕಾರ ಮಾಡೋಣ, ನೀವು DCM ಆಗಿರಂತೆ ಅಂತ. 4 ಜನ ಶಾಸಕರಿದ್ದಾರೆ, ನೀವು DCM ಆಗಿರಂತೆ ಬನ್ನಿ ಅಂತ. ನಿತೀಶ್ ಕುಮಾರ್ರ JDUನಲ್ಲಿ 2 ಶಾಸಕರಲ್ಲಿ 2 ಗುಂಪುಗಳಿದ್ದಾವೆ. ಒಂದು ಗುಂಪು ನಾವು BJP ಜೊತೆಗೆ ಹೋಗಬೇಕು ಅನ್ನುವಂಥವ್ರು, ಇನ್ನೊಂದು ಗುಂಪು ನಾವು RJD ಜೊತೆಗೆ ಇರಬೇಕು ಅನ್ನುವಂಥವ್ರು. RJD ಜೊತೆಗೆ ಇರಬೇಕು ಅನ್ನುವಂಥ ಶಾಸಕರನ್ನ ಲಾಲೂ ಪ್ರಸಾದ್ ಯಾದವ್ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಿಮ್ಮದೊಂದು ಗುಂಪು ಬಂದುಬಿಡಿ ಈ ಕಡೆ, ನಾವು ಸರ್ಕಾರ ಮಾಡೋಣ. ಒಂದು 8 ಜನ ಇದ್ದಾರೆ ಅವರು, ನಾವು ಸರ್ಕಾರ ಮಾಡೋಣ, ಬಂದುಬಿಡಿ ಈ ಕಡೆ ಅಂತ ಲಾಲೂ ಪ್ರಸಾದ್ ಯಾದವ್ ಅಲ್ಲೊಂದು ಗಾಳ ಹಾಕಿದ್ದಾರೆ. ಇನ್ನೊಂದು JDUನಲ್ಲಿರುವ ಮುಸ್ಲಿಂ ಶಾಸಕರು ಅವ್ರನ್ನ ಅಪ್ರೋಚ್ ಮಾಡ್ತಿದ್ದಾರೆ. BJP ಜೊತೆ ಕೈ ಜೋಡಿಸಿದ್ರೆ ನೀವು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಹೆಂಗೆ ಗೆಲ್ತೀರಿ? ಮುಸ್ಲಿಂ ಶಾಸಕರು ನೀವು, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದೇ ಧರ್ಮದವರು ನಿಮಗೆ ವೋಟ್ ಹಾಕೋದಿಲ್ಲ, ನಮ್ಮ ಜೊತೆಗೆ ಬಂದುಬಿಡಿ ಅಂತ ಅಲ್ಲೊಂದು. ಅಂದರೆ ಲಾಲೂ ಪ್ರಸಾದ್ ಯಾದವ್ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಪ್ರಯತ್ನವೂ ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೂ ಅದೊಂದು ಲೆಕ್ಕಾಚಾರ ಇದೆ. ಚಿರಾಗ್ ಪಾಸ್ವಾನ್ ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ, ಸಂತೋಷ್ ಕುಮಾರ್ ಮಾಂಝಿ ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ, ಪ್ರಯತ್ನಗಳೆಲ್ಲ. ಲಾಲೂ ಪ್ರಸಾದ್ ಯಾದವ್ ಇದನ್ನು ಮಾಡ್ತಾರೆ ಅಂತ ಗೊತ್ತವ್ರಿಗೆ. ಅದಕ್ಕೆ BJP ಅವರು ನಿತೀಶ್ ಕುಮಾರ್ ಸೇರ್ಕೊಂಡು ಕಾಂಗ್ರೆಸ್ಸಿನ ಬುಟ್ಟಿಗೆ ಕೈ ಹಾಕಿದ್ದಾರೆ. ಕಾಂಗ್ರೆಸ್ಸಿಗೆ 19 ಶಾಸಕರಿದ್ದಾರೆ, 9-10 ಜನರನ್ನ ಈ ಕಡೆ ಕರ್ಕೊಂಡ್ರೆ ಹೆಂಗೆ ಅಂತ. ಇದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ದು. ನಿಮಗೊಂದು ಬಲ ತೋರಿಸ್ತೀನಿ ನಾನು. ಹಾಲಿ ಬಲ ಹಾಕಿ ಒಂದು ಸಲ. ಮ್ಯಾಜಿಕ್ ನಂಬರ್ 122ಅಲ್ಲಿ 122 ಸ್ಥಾನಗಳು ಯಾರ ಹತ್ರ ಇದ್ದಾವೋ ಅವರು ಅಧಿಕಾರದಲ್ಲಿ ಇರ್ತಾರೆ. ಇದರ ಹಿಂದಿಂದು ಎಕ್ಸಿಸ್ಟಿಂಗ್ ಹಾಲಿ ಬಲ ಹಾಕಿ 79 RJD ಇದ್ದಾರೆ, 19 ಕಾಂಗ್ರೆಸ್ ಇದ್ದಾರೆ, ಲೆಫ್ಟ್ ಪಾರ್ಟೀಸ್ ಎಲ್ಲ ಸೇರಿ 16, JDU 45. JDUನವರು ಮುಖ್ಯಮಂತ್ರಿ ಇದ್ದಾರೆ. ಇಷ್ಟು ಜನ ಸೇರಿಸಿದ್ರೆ ಕೆಳಗಡೆ 78 BJP, 6 ಇತರೆ ಬಿಟ್ಟುಬಿಡಿ, ಇದಷ್ಟು ಸೇರಿಸಿದ್ರೆ 160 ಆಯಿತು. 122 ಮ್ಯಾಜಿಕ್ ನಂಬರು 160 ಹಾಲಿ ಈ ಕ್ಷಣದ ತನಕದ ಬಲ 160. ಈ 160ರಲ್ಲಿ JDU ಕಂಪ್ಲೀಟಾಗಿ ಹೊರಗೆ ಬಂದರೆ -45, 115 ಆಯಿತು. ಮೆಜಾರಿಟಿಗಿಂತ 7 ಸಂಖ್ಯೆಗಳ ಕಡಿಮೆ ಆದವು. 122 ಮ್ಯಾಜಿಕ್ ನಂಬರು 115ಕ್ಕೆ ಬಂದುಬಿಡ್ತಾರೆ. ಅಲ್ಲಿಗೆ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯಿತು ಅಂತ ಅರ್ಥ. 7 ಜನ ಕಡಿಮೆ ಇದ್ದಾರಲ್ಲ, ಆ 7 ಜನನ JDUನಿಂದ ಕರ್ಕೋಬಹುದಾ? ಮಾಂಝಿ 4 ಜನರನ್ನು ಕರ್ಕೊಂಡು ಬಂದರೆ ಹೆಂಗೆ? ಈ ರೀತಿಯಾದ ಲೆಕ್ಕಾಚಾರದಲ್ಲಿ RJD ಅವರಿದ್ದಾರೆ. ಆ ಕಡೆ ಸಿಂಪಲ್ ಮೆಜಾರಿಟಿಗೆ ಬರ್ತಾರೆ ಇವರು. 78 BJP ಮೈತ್ರಿ ಸಾಧ್ಯತೆ, 78 BJP, JDU 45.
123. ಸರಳ ಬಹುಮತ 122 ಮ್ಯಾಜಿಕ್ ನಂಬರು 123ಕ್ಕೆ ಬಂದರು. ಈ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಯವರಿದ್ದಾರೆ. ಮಾಂಜಿ ಕಡೆಯ 4 ಜನರನ್ನು ಸೆಳೆಯಬಹುದಾ? ನಿತೀಶ್ ಕುಮಾರರನ್ನು ವಿರೋಧಿಸಿ ಹೊಸ ಪಕ್ಷ ಕಟ್ಟಿದಂಥ ಜಿತಿನ್ ರಾಮ್ ಮಾಂಜಿಯವರ ಮಗನನ್ನು DCM ಮಾಡಿದ್ರೆ ಹೆಂಗೆ? ಅದು ಆಗ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಸಂತೋಷ್ ಕುಮಾರ್ ಹೇಳಿಕೆ ಕೊಟ್ಟರು, ನಿತೀಶ್ ಕುಮಾರ್ ಬಂದರೆ ಒಳ್ಳೆಯದು, ನಮ್ಮ ಕಡೆ ಬಂದು ಬಿಡಲಿ ಅಂತ. ಇಷ್ಟೆಲ್ಲರ ಮಧ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಸೀಟ್ ಶೇರಿಂಗ್ ಆಗಿಬಿಡ್ತು. ಘಟಬಂಧನ್ನಲ್ಲಿ ಮಿತ್ರ ಪಕ್ಷಗಳು ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟು ಅನ್ನೋ ಚರ್ಚೆ ಇತ್ತಲ್ಲ. ಪಶ್ಚಿಮ ಬಂಗಾಳದಲ್ಲಿ ಸಮಸ್ಯೆ ಆಗಿದ್ದೆ ಅದು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿನ 2 ಸಂಸದರಿದ್ದಾರೆ. ಟೋಟಲ್ 42 ಕ್ಷೇತ್ರಗಳು ಬರ್ತಾವಲ್ಲಿ. 42, 22 ಸಂಸದರು TMCಗಿದ್ದಾರೆ, 18-19 ಬಿ ಜೆ ಪಿ, 19 ಬಿ ಜೆ ಪಿ, ಕಾಂಗ್ರೆಸ್ಸಿಗೆ 2. ಕಾಂಗ್ರೆಸ್ನವರು ನಮಗೆ 12 ಕ್ಷೇತ್ರ ಬಿಟ್ಟುಕೊಡಿ ಅಂತ ಕೇಳ್ತಿದ್ರು. 12 ಕ್ಷೇತ್ರ ಬಿಟ್ಟುಕೊಡಿ ಅಂತ. ಮಮತಾ ಬ್ಯಾನರ್ಜಿ 2 ಸಂಸದರು ಇದ್ದೀರಿ, ಆ 2 ಕ್ಷೇತ್ರ ಅಷ್ಟೇ, ಉಳಿದಿದ್ದ ಕಡೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಅದೇ ವಿಷಯದಲ್ಲಿ ತಿಕ್ಕಾಟಾಗಿ ಮಮತಾ ಬ್ಯಾನರ್ಜಿ ಮೈತ್ರಿಯಿಂದ ಹೊರಗೆ ಬಂದರು. ಪಂಜಾಬ್ನಲ್ಲೂ ಅದೇ ಆಗಿರೋದು. ಪಂಜಾಬ್ನಲ್ಲಿ 2019ರಲ್ಲಿ ಕಾಂಗ್ರೆಸ್ ವಾಸ್ ಸ್ಟ್ರಾಂಗ್, ದೇವರ್ ಇನ್ ಪವರ್. 13 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಗೆದ್ದಿದ್ದಾರೆ ಅವರು. ಈ ಸಲ ನಮಗೆ 10 ಬೇಕು ಅಂತಿದ್ರು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಪಂಜಾಬ್ನಲ್ಲಿ, ಆಮ್ ಆದ್ಮಿ ಪಕ್ಷ ಇದೆ. ಆಮ್ ಆದ್ಮಿ ಪಕ್ಷಕ್ಕೆ ಒಬ್ಬರೇ ಸಂಸದರು ಇರೋದಲ್ಲಿ. ಪಶ್ಚಿಮ ಬಂಗಾಳದ ಲಾಜಿಕ್ಕು ಪಂಜಾಬಿಗೆ ಅಪ್ಲೈ ಮಾಡ್ತೀರಿ ಅನ್ನೋದಾದರೆ ಕಾಂಗ್ರೆಸ್ಸಿಗೆ 10 ಸಿಗಬೇಕು, ಆಮ್ ಆದ್ಮಿ ಪಾರ್ಟಿಗೆ 2 ಕ್ಷೇತ್ರ ಸಿಗಬೇಕು. ಹಾಗಾಗೋದಿಲ್ಲ. ಈಗ ನಾವು ಪವರ್ಫುಲ್ ಇದ್ದೀವಿ, 10-13ರಲ್ಲೂ ನಾವೇ ನಿಲ್ತೀವಿ ಅಂತ ಆಮ್ ಆದ್ಮಿ ಪಕ್ಷ. ಉತ್ತರ ಪ್ರದೇಶದಲ್ಲೂ ಅದೇ ಪ್ರಶ್ನೆ ಇತ್ತು. ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ರಾಜ್ಯ. 80. ಕಾಂಗ್ರೆಸ್ ಎಷ್ಟು? 1. ರಾಯಬರೇಲಿಯಲ್ಲಿ ಸೋನಿಯಾ ಗಾಂಧಿಯವರು ಒಬ್ಬರು ಗೆದ್ದಿದ್ದಾರೆ. 2014ರಲ್ಲಿ ಕಾಂಗ್ರೆಸ್ಸಿಗೆ 2 ಸ್ಥಾನ ಇತ್ತು. ಅಮೇಥಿಯಿಂದ ರಾಹುಲ್ ಗಾಂಧಿನೂ ಗೆದ್ದಿದ್ರು. 2019ರಲ್ಲಿ ರಾಹುಲ್ ಗಾಂಧಿ ಸೋತಿದ್ದಾರೆ, ವಯನಾಡಿನಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ನವರು ಆ 80ರ ಪೈಕಿ 40 ನಮಗೆ ಬೇಕು ಅಂತ ಕೇಳ್ತಿದ್ರು. 40 ಬೇಕು ನಮಗೆ ಅಂತ. ಸಮಾಜವಾದಿ ಪಕ್ಷ ಕಾಂಗ್ರೆಸ್ಸಿನ ಅಲಯನ್ಸು 5 ಜನ ಸಂಸದರನ್ನು ಹೊಂದಿದೆ. 5 ಸಂಸದರು. ಸಮಾಜವಾದಿ ಪಕ್ಷದವರು 40 ಹೆಂಗೆ ಕೊಡೋಣ, ನಿಮಗೆ ಇರೋದೇ 1 ಕ್ಷೇತ್ರ ಅಲ್ಲ ನೀವು ಅಂತ. ಇವರು 40 ಕೇಳ್ತಿದ್ರು. ಅಂದರೆ ಇದು ಚೌಕಾಶಿ ಮಾಡೋ ಮೂಡ್ನಲ್ಲಿದ್ದರು. 40 ಕೇಳೋದು, ಒಂದು 20 ಗಳದು ಅಂತ. ಉತ್ತರ ಪ್ರದೇಶದಲ್ಲಿ ಸೀಟ್ ಶೇರಿಂಗ್ ಆಗಿದೆ. ಕಾಂಗ್ರೆಸ್ನವರು ಶಾಕ್ ಆಗ್ಬೋದು, ಯಾವಾಗಾಗಿದೆ ಅಂತ. ಅಖಿಲೇಶ್ ಯಾದವ್ ಸೀಟ್ ಶೇರಿಂಗ್ ಮಾಡಿ ಟ್ವೀಟು ಮಾಡಿಬಿಟ್ಟಿದ್ದಾರೆ. ಅದನ್ನು ಮೀಟಿಂಗ್ ಇಲ್ಲ, ಏನೂ ಇಲ್ಲ, ಸಭೆಗಿವೆ ಏನೂ ಇಲ್ಲ, ಸೀಟ್ ಶೇರಿಂಗ್ ಮಾಡಿದ್ದಾರೆ. 11 ಕ್ಷೇತ್ರ ನಾವು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದೀವಿ. ಉಳಿದ ಕ್ಷೇತ್ರಗಳಲ್ಲಿ ಅಂದರೆ 80 - 11 69. 69ರಲ್ಲಿ ನಾವು, 11ರಲ್ಲಿ ಕಾಂಗ್ರೆಸ್ಸು. ಇಲ್ಲ, ಇವರು ಕೊಟ್ಟಿದ್ದಾರೆ, ಏನೋ RLD ಕೊಟ್ಟಿದ್ದಾರೆ. RLD ಕೊಟ್ಟಿದ್ದಾರೆ. 80 ಕ್ಷೇತ್ರಗಳ ಪೈಕಿ 11 ಕಾಂಗ್ರೆಸ್ಸಿಗೆ, 7 RLDಗೆ. 18 ಕ್ಷೇತ್ರಗಳನ್ನು ನಾವು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಡ್ತಾ ಇದ್ದೀವಿ. ಉಳಿದ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ ಅಖಿಲೇಶ್ ಯಾದವ್. ಟ್ವೀಟ್ ಅದು, ದಿಸ್ ಈಸ್ ಅವರ್ ಡಿಸಿಷನ್ ಅನ್ನೋ ಥರ. ಇದಕ್ಕೆ ಕಾಂಗ್ರೆಸ್ನವ್ರ ರಿಯಾಕ್ಷನ್ ಬರಬೇಕಿನ್ನು. ಇಲ್ಲಿ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಉತ್ತರ ಪ್ರದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿರುವಂತೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಸಿಗೆ ಅಖಿಲೇಶ್ ಯಾದವ್ ಅನಿವಾರ್ಯ. ಹೀಗಾಗಿ ಆಯ್ತಪ್ಪ 11, ಕೆಲವು ಹಿಂದೆ ಹೇಳ್ತಿದ್ರು ಸಿಕ್ಕಿದ್ದೇ ಮಹಾಪ್ರಸಾದ. 11ಕ್ಕೆ ಒಪ್ಕೊಳ್ಳೋ ಹಂಗಿದೆ ಇವರು. ಒಪ್ಕೊಂಡು ಆಯಿತು, ಮೈತ್ರಿ ಮುಂದುವರಿಸ್ತಾರೆ. ಅಲ್ಲಿ ಟ್ವೀಟು, ಕಾಂಗ್ರೆಸ್ ಜೊತೆ 11 ಸೀಟುಗಳೊಂದಿಗೆ ನಮ್ಮ ಸೌಹಾರ್ದಪೂರ್ಣ ಘಟಬಂಧನ್ ಶುರುವಾಗುತ್ತಿದೆ. ನಮ್ಮ ಮೈತ್ರಿ ಗೆಲುವಿನ ಸಮೀಕರಣದೊಂದಿಗೆ ಮುಂದುವರಿಯಲಿದೆ. INDA ತಂಡ ಹಾಗೂ PDA ಅಂದರೆ ಪಿಛಡ ದಲಿತ್ ಅಲ್ಪಸಂಖ್ಯಕ್ ಅಂತ, ನಮ್ಮಲ್ಲಿ ಅಹಿಂದ ಹೆಂಗೆ ಕಾಂಬಿನೇಷನ್ ಅಲ್ಲ ಹಾಗೆ, PDA ತಂತ್ರ ಇತಿಹಾಸವನ್ನು ಬದಲಿಸಲಿದೆ ಅಂತ ಟ್ವೀಟ್ ಮಾಡಿದ್ರು. ಇಲ್ಲಿ 40 ಕ್ಷೇತ್ರಗಳ ನಿರೀಕ್ಷೆ ಕಾಂಗ್ರೆಸ್ಸಿಗಿತ್ತು. ಅರ್ಧಕ್ಕರ್ಧ ಕಡಿಮೆ ಆದರೂ ಒಂದು 26 ಬರಬೇಕು ಅಂತ ಕಾಂಗ್ರೆಸ್ನವರಿದ್ದರು. 11 ಸ್ಥಾನ ಕೊಡ್ತೀವಿ ಅಂತ ಅಖಿಲೇಶ್ ಯಾದವ್ ಪ್ರಪೋಸ್ ಮಾಡಿದ್ದಲ್ಲ, ಟ್ವಿಟರ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 10 ಆದರೂ ಬೇಕು ಅಂತಿದ್ರು. 10ರಿಂದ 12 ಕ್ಷೇತ್ರ ಬೇಕು ಅಂತಿದ್ರು. ಅದೇನೋ ವರ್ಕೌಟ್ ಆಗಂಗೆ ಕಾಣಿಸ್ತಿಲ್ಲ. ಆದರೆ ಅನೇಕರು ಹೇಳ್ತಾ ಇದ್ದಾರೆ, ಮಮತಾ ಬ್ಯಾನರ್ಜಿ ಹಂಗೂ ಹಿಂಗೂ ಮಾಡಿ ವಾಪಸ್ ಮತ್ತೆ ಕಾಂಗ್ರೆಸ್ ಜೊತೆಗೆ ಬರ್ತಾರೆ ನೋಡ್ತಾ ಇರಿ ಅಂತ.
ಹೆಂಗೂ ಹಿಂಗೆ ಮಾಡಿ ಕಾಂಗ್ರೆಸ್ ಜೊತೆಗೆ ಬರ್ತಾರೆ ನೋಡ್ತಾ ಇರಿ ಅಂತ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ. ಅವ್ರದ್ದು ರಾಜಕೀಯ ಲೆಕ್ಕಾಚಾರಗಳು ಕರೆಕ್ಟ್ ಇದ್ದಾವೆ. ಕಾಂಗ್ರೆಸ್ಸಿನ ಅಂದರೆ ಕಾಂಗ್ರೆಸ್ಸು ವರ್ಸಸ್ TMC ಅಂತ ಆದರೆ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ. 28% ಮುಸ್ಲಿಂ ಪಾಪ್ಯುಲೇಷನ್ ಪಶ್ಚಿಮ ಬಂಗಾಳದಲ್ಲಿ. ಅದು ಹೊಡೆತ ಕೊಡುತ್ತೆ TMCಗೆ. ಆದ್ದರಿಂದ ಅಲ್ಪ ಸ್ವಲ್ಪ ಚೌಕಾಶಿ ಮಾಡ್ಕೊಂಡು ಬರ್ತಾರೆ ವಾಪಸ್ಸು ಅಂತ. ಇದು ಬರ್ತಾರೋ ಬರೋದಿಲ್ಲವೋ ದಟ್ ಈಸ್ ಆಲ್ ಸೆಕೆಂಡ್ರಿ. ಬಟ್ ನೀವು ಸಾಮಾನ್ಯ ಮತದಾರರ ಸೈಕಿ ಹೆಂಗಾಗುತ್ತೆ ಅಂತ ಯೋಚನೆ ಮಾಡಿ. ಸಾಮಾನ್ಯ ಮತದಾರರ ಈಗ BJPಯ ವಿರುದ್ಧ ನಾನು ಮತ ಹಾಕಬೇಕು ಈ ಸಲ ಅಂದ್ಕೊಂಡಿರುವ ಮತದಾರ, ಅವ್ನಿಗೆ INDA ಮೈತ್ರಿಕೂಟ ಆದಾಗ ಏನೋ ಒಂದು ಹುರುಪು ಬಂದಿತ್ತೆ, ಎಲ್ಲರೂ ಒಟ್ಟಾಗಿ ಬಂದುಬಿಟ್ರು ಈ ಸಲ ಒಂದು ಏನೋ ಆಗುತ್ತೆ ಅಂತ. ದಿನ ಬೆಳಗಾದ್ರೆ ಇವ್ರು ತಮ್ಮಲ್ಲೇ ಜಗಳ ಮಾಡ್ಕೊತಿದ್ದಾರೆ ಅಂದಾಗ ಆ ಮತದಾರನ ಮನಸ್ಥಿತಿ ಹೆಂಗಾಗಬಹುದು ಅಂತ. ಈ ಮಧ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದು ಇಂಟ್ರೆಸ್ಟಿಂಗು, ಶಾಮನೂರು ಶಿವಶಂಕರಪ್ಪನವರು ಕಾರ್ಯಕ್ರಮವೊಂದರಲ್ಲಿ ರಾಘವೇಂದ್ರರನ್ನು ಎರಬೇರಿ ಹೋಗಬೇಕು. ಯಾರು ರಾಘವೇಂದ್ರ? ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ, ಶಿವಮೊಗ್ಗದ ಸಂಸದರನ್ನು. ಅಷ್ಟು ಮಾತ್ರ ಅಲ್ಲ, ಇನ್ನೂ ಏನೇನೋ ಹೇಳಿದ್ದಾರೆ ಅವರು. ಕೇಳಿಸ್ಕೊಳ್ಳಿ ಒಂದು ಸಲ. ರಾಘವೇಂದ್ರನವರು ಅವರಂಥ ಸದಸ್ಯರನ್ನ ಒಣತರ್ತಕ್ಕ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮ್ಮ ಕ್ಷೇತ್ರದ ಜನ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತು ರಾಘವೇಂದ್ರವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರೋ BJP ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತೇಳಿ ನನ್ನ ಅಭಿಪ್ರಾಯ. ರಾಘವೇಂದ್ರನವರು ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿಯ BJP ಸಂಸದರ ಪರವಾಗಿ ಪ್ರಚಾರನೇ ಮಾಡಿಬಿಟ್ರು. ಅವ್ರನ್ನ ಗೆಲ್ಲಿಸಲೇಬೇಕು ನೀವು ಅಂತ ಹೇಳ್ಬಿಟ್ರು. ಹಿಂದೆ ಕೂತ್ಕೊಂಡು ಅವ್ರ ಮುಖ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೆ ನಾನು. ಅವರು ತಮ್ಮ ಕಿವಿಗಳನ್ನು ತಾವೇ ನಂಬೋದವರಂತೆ ಶಾಖಾಗಿ ಕೇಳಿಸ್ಕೊತಿದ್ರು. ಏನು ಮಾತಾಡ್ತಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಅಂತ. SS ಮಲ್ಲಿಕಾರ್ಜುನ್ ಅವರ ತಂದೆ, ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್ ಅವರ ತಂದೆ, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ತಂದೆ ಶಾಮನೂರು ಶಿವಶಂಕರಪ್ಪನವರು ಏನಾಯಿತೋ ಏನೋ BJPಯ ಸಂಸದರನ್ನು ಇನ್ನೊಂದು ಸಲ ಗೆಲ್ಲಿಸಿ ಅಂತ ಹೇಳಿದ್ರು. ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರವರು ರಾಜ್ಯ ರಾಜಕಾರಣದಲ್ಲಿ ಒಂದು ಇದೇನಿದು ಹಿಂಗೆ ಅಂತ, ಇದ್ರದ್ದು ಕ್ಯಾಲ್ಕುಲೇಷನ್ಸ್ ಏನೇನು, ಯಾಕೆ ಮಾತಾಡಿದ್ರು? ಸ್ವಜಾತಿ ಅನ್ನುವ ಏಕೈಕ ಕಾರಣಕ್ಕ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಿದ್ದಕ್ಕೂ ಶಾಮನೂರು ಶಿವಶಂಕರಪ್ಪನವ್ರು ಮಾತಾಡಿದ್ದಕ್ಕೂ ಇಂಟರ್ ಕನೆಕ್ಷನ್ ಇದೆ ಅಂತಾರೆ ಕೆಲವರು. ಅರ್ಥ ಆಗ್ತಿಲ್ಲ ನಮಗೆ. ಸದ್ಯಕ್ಕಂತೂ ಇಷ್ಟ ಆಗಿದೆ, ನೋಡೋಣ ಏನೇನಾಗುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.